ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿಮಾ ವಿತ್ ಪವನ್. ಇವತ್ತು ನಾನು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಸಿನಿಮಾ 2011ರಲ್ಲಿ ರಿಲೀಸ್ ಆದಂಥ ಪರಮಾತ್ಮ ಸಿನಿಮಾ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಪರಮಾತ್ಮ ಸಿನಿಮಾ? ಹಳೆ ಸಿನಿಮಾ ಬಗ್ಗೆ ಏನು ಮಾತಾಡ್ತಿದೆ ಅಂದರೆ, ಪರಮಾತ್ಮ ಸಿನಿಮಾ 2011ರಲ್ಲಿ ರಿಲೀಸ್ ಆದಾಗ ಅದು ಥಿಯೇಟ್ರಲ್ಲಿ ಫ್ಲಾಪ್ ಆಗಿತ್ತು ಸಿನಿಮಾ. ಬಟ್ ಆದರೆ ಸಿನಿಮಾ ಟಿ ವಿಲಿ ಬಂದ ಮೇಲೆ ಜನಗಳಿಗೆ ತುಂಬ ಇಷ್ಟ ಆಗೋಕ್ಕೆ ಶುರುವಾಯಿತು. ಯಾಕೆ ಈ ಸಿನಿಮಾ ಥಿಯೇಟ್ರಲ್ಲಿ ಓಡಲಿಲ್ಲ ಅಂದರೆ, ಇದಕ್ಕೂ ಮುಂಚೆ ಜಾಕಿ ಅಂದರೆ ಅದು ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆಗಿರುತ್ತೆ, ಆ್ಯಕ್ಷನ್ ಇರುತ್ತೆ, ಫುಲ್ ಆಫ್ ಆ್ಯಕ್ಷನ್ ಇರುತ್ತೆ, ಅದೇ ಗುಂಗಲ್ಲಿರ್ತಾರೆ ಜನಗಳು. ಆದರೆ ಅವರಿಗೆ ಸಡನ್ನಾಗಿ ಪರಮಾತ್ಮ ಅಂದರೆ ಡಿಫ್ರೆಂಟ್ ಜೋನರ್ ಆಗೋಯ್ತು. ಅದು ಸಡನ್ನಾಗಿ ಡಿಫ್ರೆಂಟ್ ಜೋನರಿಗೆ ಬಂದಾಗ ಜನಗಳಿಗೆ ಅದನ್ನು ಇಷ್ಟಪಡೋಕ್ಕಾಗಲಿಲ್ಲ. ಆಮೇಲೆ ಅದು ಎಲ್ಲರ ಲ್ಯಾಪ್ಟಾಪ್ಗಳಲ್ಲಿ, ಪೆನ್ ಡ್ರೈವ್ಗಳಲ್ಲಿ ಬರೋಕ್ಕೆ ಶುರುವಾಯಿತು, ಟಿ ವಿಲಿ ಬರೋಕ್ಕೆ ಶುರುವಾಯಿತು. ಆಗ ಆ ಸಿನಿಮಾ ತುಂಬ ಜನಗಳಿಗೆ ಕನ್ವಿನ್ಸ್ ಆಯಿತು. ಯೋಗರಾಜ್ ಭಟ್ ಅವರ ಡೈರೆಕ್ಷನ್. ಯೋಗರಾಜ್ ಭಟ್ ಅವರು ಮುಂಚೆ ಮುಂಗಾರು ಮಳೆಯನ್ನು ಮಾಡೋಕ್ಕೆ ಹೊರಟಿರ್ತಾರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ, ಆದರೆ ಆಗಿರಲ್ಲ. ಗಾಳಿಪಟ ಮತ್ತೆ ಅದೇ ಕಾಂಬಿನೇಷನಲ್ಲಿ ಗಾಳಿಪಟ ಮಾಡೋಕೆ ಹೊರಟಿರ್ತಾರೆ. ಅದಕ್ಕೆ ಮೊದಲು ಪುನೀತ್ ರಾಜ್ಕುಮಾರ್ ಅವರೇ ಹೀರೋ ಆಗಿರ್ತಾರೆ, ಆದರೆ ಅದು ಆಗಿರಲ್ಲ. ಅದಾದಮೇಲೆ ಲಗೋರಿ ಅಂತ ಒಂದು ಕತೆ ಹೇಳಿರ್ತಾರೆ. ಆ ಲಗೋರಿ ಆಲ್ಮೋಸ್ಟ್ ಎಲ್ಲ ಕತೆ ಎಲ್ಲ ಓಕೆ ಆಗಿ ಇನ್ನೇನು ಶುರು ಆಗಬೇಕು ಅನ್ನೋದ್ರಲ್ಲಿ ಅದು ಕೂಡ ಡ್ರಾಪ್ ಆಗಿರುತ್ತೆ. ಅದಾದಮೇಲೆ ಇವ್ರ ಕಾಂಬಿನೇಷನಲ್ಲಿ ಬರಲೇಬೇಕು ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಮತ್ತು ಯೋಗರಾಜ್ ಭಟ್ ಅವರ ಕಾಂಬಿನೇಷನಲ್ಲಿ ಪರಮಾತ್ಮ ಬರುತ್ತೆ. ಆ್ಯಸ್ ಯೂಶುವಲ್ ಯೋಗರಾಜ್ ಭಟ್ ಸರ್ ಅಂದರೆ ಅವ್ರದ್ದು ಮೇನ್ ಕೋರ್ ಅಂದರೆ ಅವ್ರದ್ದು ಡೈಲಾಗಿಂದನೇ ಸಿನಿಮಾ ಅಂದರೆ ಡೈಲಾಗ್. ಸೊ ಹಾಗೆ ಅವರು ಡೈಲಾಗ್ ಮೂಲಕನೇ ಜನಗಳಿಗೆ ಜಾಸ್ತಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ. ಸಿಂಪಲ್ ಕತೆ ಇರುತ್ತೆ, ಆದರೆ ಡೈಲಾಗ್ಸ್ ಚೆನ್ನಾಗಿರುತ್ತೆ. ಸೊ ಆಮೇಲೆ ಹಾಡುಗಳು ಮತ್ತು ಸಾಹಿತ್ಯ ಸೂಪರ್ ಆಗಿರುತ್ತೆ ಅವ್ರ ಸಿನಿಮಾಗಳಲ್ಲಿ. ಅದೇ ರೀತಿ ಈ ಸಿನಿಮಾದು ಕೂಡ ಪರಮಾತ್ಮದ್ದು ತುಂಬ ದೊಡ್ಡ ಲೆವೆಲಲ್ಲಿ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ಇಟ್ಟಾಗಿರುತ್ತೆ. ನಾವೆಲ್ಲ ಆವಾಗ ಕಾಲೇಜಿಗೆ ಹೋಗ್ಬೇಕಾದ್ರೆ ಆ ಸಿನಿಮಾದ ಸಾಂಗ್ಗಳನ್ನು ನಾವು ಬಸ್ಗಳೆಲ್ಲ ಹಾಕೊಂಡು ಹೋಗ್ತಾ ಇರ್ತೀವಿ. ಇದಕ್ಕೆ ಯಾವ ಥರ ಕೊರಿಯೋಗ್ರಫಿ ಆಗುತ್ತೆ ಇದು ಸಿನಿಮಾ? ಯಾಕಂದರೆ ಕತ್ಲಲ್ಲಿ ಕರಡಿಗೆ ಜಾಮೂನು, ಇದು ಪುನೀತ್ ರಾಜ್ಕುಮಾರ್ ಇದಕ್ಕೆ ಯಾವ ಥರ ಸ್ಟೆಪ್ ಹಾಕೋದು, ಆ ಥರ ಎಲ್ಲ ಯೋಚನೆ ಮಾಡ್ತಿರ್ತಿದ್ವಿ. ಆ ಥರ ಸಾಂಗು ತುಂಬ ಆವಾಗ ಸೋಷಿಯಲ್ ಮೀಡಿಯಾ ಇಷ್ಟು ಇದಿರಲಿಲ್ಲ ಅಂದ್ರೂ ತುಂಬ ಹಿಟ್ ಆಗಿತ್ತು ಸಾಂಗ್ಗಳು. ಆಮೇಲೆ ಅದು ಥಿಯೇಟ್ರಿಗೆ ಬಂದಾಗ ಅದಷ್ಟು ಕನ್ವಿನ್ಸ್ ಆಗಲಿಲ್ಲ. ಆಮೇಲೆ ಜನಗಳು ಟಿ ವಿಲಿ ನೋಡೋಕೆ ಶುರು ಮಾಡಿದ್ಮೇಲೆ ತುಂಬ ಅದು ಮನಸ್ಸಿಗೆ ನಾಟುವಂಥ ಸಿನಿಮಾ ಅಂತಾರೆ. ಎಷ್ಟೋ ಜನ ಈಗಲೂ ನನ್ನ ಸ್ನೇಹಿತರು ಕೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಯಾವ್ದಾದ್ರು ಬೆಸ್ಟ್ ಸಿನಿಮಾ ಅಂದರೆ ಅದು ಪರಮಾತ್ಮ ಅಂತಲೇ ಹೇಳ್ತಾರೆ. ಯಾಕಂದರೆ ಅದು ಅಷ್ಟು ಚೆನ್ನಾಗಿದೆ. ಅದನ್ನು ನಾವು ಎಲ್ಲ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ. ಇದಕ್ಕೂ ಮುಂಚೆ ಪುನೀತ್ ರಾಜ್ಕುಮಾರ್ ಒಂದು 2 ಸಿನಿಮಾಗಳು ಮಾಡಿರ್ತಾರೆ, ಫ್ಯಾಮಿಲಿ ಸಿನಿಮಾ. ಅಂದರೆ ಮಿಲನ ಒಂದಾಗಿರುತ್ತೆ, ಒಂದು ಆಕಾಶ್, ಅಷ್ಟು ಒಂದು 2 ಸಿನಿಮಾ ಮಾಡಿರ್ತಾರೆ. ಅದಾದಮೇಲೆ ಎಲ್ಲ ಆ್ಯಕ್ಷನ್ ಮೂವಿಗಳನ್ನೇ ಮಾಡ್ಕೊಂಡು ಬಂದಿದ್ರು ಅವರು. ಆಮೇಲೆ ಸಡನ್ನಾಗಿ ಇದು ಬಂದಾಗ, ಪರಮಾತ್ಮ ಬಂದಾಗ ಜನಗಳು ಅಷ್ಟು ಇಷ್ಟಪಡಲಿಲ್ಲ. ಆಮೇಲೆ ನನಗನ್ಸಿದ ಪ್ರಕಾರ ಸಾರಥಿ ನೆಕ್ಸ್ಟ್ ವೀಕ್ ಇದು ರಿಲೀಸ್ ಆಗಿರುತ್ತೆ. ಸಾರಥಿ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ಇದು ಒಂದು ರೇಂಜಿಗೆ ಹೋಯ್ತು ಅಷ್ಟೇ. ಯಾಕೆ ಈ ಸಿನಿಮಾ ಅಂಡರ್ ರೇಟೆಡ್ ಆಗೇ ಉಳ್ಕೋತು? ಯಾಕೆ ಈ ಥರ ಆಯಿತು ಅಂತಂದರೆ, ಯೋಗರಾಜ್ ಭಟ್ ಅವರು ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಸಿನಿಮಾ ಮಾಡಿರ್ತಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಮುಂಗಾರು ಮಳೆ ಗಾಳಿಪಟ ಮಾಡಿರ್ತಾರೆ. ಆ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಅವರು ಪಟ 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 ಅಂತ ಡೈಲಾಗ್ಗಳನ್ನ ಹೇಳ್ತಿರ್ತಾರೆ. ಅದೇ ಸಡನ್ ಆಗಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದಾಗ ಅದೇ ರೀತಿ ಕನ್ವಿನ್ಸ್ ಆಗಿಲ್ಲ ಅನ್ಸುತ್ತೆ. ಜನಗಳು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಥರ ಎಕ್ಸ್ಪೆಕ್ಟ್ ಮಾಡಿದ್ರು, ಅಥವಾ ಪುನೀತ್ ರಾಜ್ಕುಮಾರ್ ಅವರ ಹಳೆ ಸಿನಿಮಾಗಳು, ಆ್ಯಕ್ಷನ್ ಮೂವಿಗಳು ಅದನ್ನ ನೋಡ್ಕೊಂಡು ಬಂದಿದ್ದರಿಂದ ಅದೆಲ್ಲ ಕನ್ವಿನ್ಸ್ ಆಗಿಲ್ಲ ಅನ್ಸುತ್ತೆ ಜನಗಳಿಗೆ. ಹಾಗೆ ಬಟ್ ಇವಾಗ ನಾವು ಸಿನಿಮಾ ನೋಡಿದ್ರೆ ಪುನೀತ್ ರಾಜ್ಕುಮಾರೇ ಆ ಸಿನಿಮಾಗೆ ಬೆಸ್ಟ್ ಚಾಯ್ಸ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ಅದರಲ್ಲಿ ಆಕ್ಟಿಂಗ್ ಮಾಡಿದ್ರು. ಅದನ್ನ ನಾವು ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಆ ಥರ ಅನಿಸಿಲ್ಲ. ಆ ಸಿಚುಯೇಷನ್ನೇ ಬೇರೆ ಇರುತ್ತೆ. ಸೊ ಹಾಗಾಗಿ ದೀಪಾ ಸನ್ನಿಧಿ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿರ್ತಾರೆ. ಅಂದರೆ ಸಾರಥಿ ರಿಲೀಸ್ ಆಗಿರುತ್ತೆ, ಅದೊಂದು ವಾರಕ್ಕೇನೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಪರಮಾತ್ಮನೂ ಕೂಡ 2ರಲ್ಲೂ ಕೂಡ ಅವರೇ ಹೀರೋಯಿನ್ ಆಗಿರ್ತಾರೆ. ಅಂದರೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಆ ಸಿನಿಮಾಗಳು ಸಿಕ್ಕಿರುತ್ತೆ. ಆಮೇಲೆ ಐಂದ್ರಿತಾ ರೈ ಅವರು ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಮಾಡಿರ್ತಾರೆ. ಅವರು ಬರೀ ಹೀರೋಯಿನ್ ಆಗೇ ಮಾಡ್ಕೊಂಡು ಬಂದಿರ್ತಾರೆ, ಬಟ್ ಈ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿರ್ತಾರೆ. ಅವರು ಕೂಡ ಈ ಸಿನಿಮಾದಲ್ಲಿ ಒಳ್ಳೆ ನಟನೆ ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾದ ಮ್ಯೂಸಿಕ್ ಅಂತ ಬಂದರೆ, ಅಂದರೆ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಹರಿಕೃಷ್ಣ ಅವರು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಯೋಗರಾಜ್ ಭಟ್ ಅವರು ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ ಈ ಸಿನಿಮಾಗೆ. ಮತ್ತು ಕಾಲೇಜಿಗೆ ನಿಂದ ಪಾಸಾಗಿ ಬಂದವರು, ಅದು ಚೊಂಬೇಶ್ವರ ಸಾಂಗು, ಅದು ಕೂಡ ಸೂಪರ್ ಆಗಿದೆ. ಮತ್ತು ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪರವಶನಾದೇನು ಸಾಂಗು, ಅದು ಲವರ್ಸ್ಗೆ ಈಗಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ಸಾಂಗ್ ಅದು. ಈಗಲೂ ಕೂಡ ಅದು ನಾವು ಸಾಂಗ್ ಹಾಕಿದ್ರೆ ಅದನ್ನು ನೋಡಲೇಬೇಕು ಅಂತ ಅನ್ಸೋಂಥ ಸಾಂಗ್ ಅದು. ಸೊ ಎಲ್ಲದು ಫುಲ್ ಪ್ಯಾಕ್ಡ್ ಸಿನಿಮಾ ಆಗಿತ್ತು, ಬಟ್ ಆದರೂ ಜನಗಳಿಗೆ ಕನ್ವಿನ್ಸ್ ಆಗಲಿಲ್ಲ. ಆದರೂ ಈಗಲೂ ಕೂಡ ಜನಗಳು ನೆನೆಸ್ಕೊಳ್ಳೋಂಥ ಸಿನಿಮಾ, ಈಗಲೂ ಕೂಡ ಜನಗಳು ಇಷ್ಟಪಡೋ ಸಿನಿಮಾ ಅಂದರೆ ಅದು ಪರಮಾತ್ಮ. ಈಗ ನೀವು ಹೇಳಿ ಫ್ರೆಂಡ್ಸ್, ನಿಮಗೆ ಪುನೀತ್ ರಾಜ್ಕುಮಾರ್ ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ.